ನಾನು ಲಾರ್ಡ್ ಕ್ಯಾನಿಂಗ್ 1858ರಲ್ಲಿ ಭಾರತದ ಮೊದಲ ವೈಸರಾಯಿಯಾಗಿ ನೇಮಕಗೊಂಡೆ. ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ಅಂತ್ಯಗೊಳಿಸಿ 1858ರ ಕಾಯ್ದೆ ಮೂಲಕ ಭಾರತದ ಆಡಳಿತವನ್ನು ನೇರವಾಗಿ ಬ್ರಿಟಿಷ್ ಕಿರೀಟದ ಅಧೀನಕ್ಕೆ ತಂದೆ. ನಾನು ಲಾರ್ಡ್ ರಿಪ್ಪನ್ ಬ್ರಿಟಿಷ್ ಭಾರತದ ವೈಸರಾಯಿಯಾಗಿ ಜನಪರ ಆಡಳಿತಕ್ಕೆ ಒತ್ತು ನೀಡಿದವನು. ಭಾರತದಲ್ಲಿ ಸ್ಥಳೀಯ ಸ್ವಶಾಸನ ವ್ಯವಸ್ಥೆಯನ್ನ ಪರಿಚಯಿಸಿ ನ್ಯಾಯಾಂಗದಲ್ಲಿ ಭಾರತೀಯರಿಗೆ ಸಮಾನತೆ ನೀಡಲು ಇಲ್ಬರ್ಟ್ ಮಸೂದೆಯನ್ನ ಮುಂದಿಟ್ಟವನು ನಾನು. ನಾನು ಲಾರ್ಡ್ ಕರ್ಜನ್ ಬ್ರಿಟಿಷ್ ಭಾರತದ ಆಡಳಿತವನ್ನು ಕಠಿಣವಾಗಿ ಮರುಸಂಘಟಿಸಿದ ವೈಸರಾಯಿ. ಬಂಗಾಳ ವಿಭಜನೆಯ ಮೂಲಕ ರಾಷ್ಟ್ರೀಯ ಚಳವಳಿಗೆ ಬೆಂಕಿ ಹಚ್ಚಿದೆ. ಜೊತೆಗೆ ಪುರಾತತ್ವ ಸ್ಮಾರಕಗಳ ಸಂರಕ್ಷಣೆಗೆ ವ್ಯವಸ್ಥಿತ ಕ್ರಮ ಕೈಗೊಂಡೆ. ನಾನು ಚೆಲ್ಮ್ಸ್ಫರ್ಡ್ ಮೊದಲ ಮಹಾಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಭಾರತದ ವೈಸರಾಯಿಯಾಗಿ ಕಾರ್ಯನಿರ್ವಹಿಸಿದ್ದೆ. ನಾನು 1919ರಲ್ಲಿ ಭಾರತ ಸರ್ಕಾರ ಕಾಯ್ದೆಯನ್ನ ಜಾರಿಗೆ ತಂದೆ. ಅದರ ಮೂಲಕ ಪ್ರಾಂತ್ಯ ಮಟ್ಟದಲ್ಲಿ ದ್ವೈಶಾಸನ ವ್ಯವಸ್ಥೆಯನ್ನ ಪರಿಚಯಿಸಿದೆ. ನಾನು ಲಾರ್ಡ್ ಮೌಂಟ್ ಬ್ಯಾಟನ್ ಬ್ರಿಟಿಷ್ ಭಾರತದ ಕೊನೆಯ ವೈಸರಾಯಿಯಾಗಿ ನೇಮಕಗೊಂಡೆ. ನಾನು ಮೌಂಟ್ ಬ್ಯಾಟನ್ ಯೋಜನೆಯನ್ನ ಜಾರಿಗೆ ತಂದು ಭಾರತಕ್ಕೆ ಸ್ವಾತಂತ್ರ್ಯ ನೀಡುವ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿದೆ. ಅದರ ಜೊತೆಗೆ ದೇಶ ವಿಭಜನೆಯೂ ನಡೆಯಿತು. ಈ ವೈಸರಾಯಿಗಳಲ್ಲಿ ಭಾರತದ ಇತಿಹಾಸದ ದಿಕ್ಕನ್ನ ಹೆಚ್ಚು ಬದಲಿಸಿದವರು ಯಾರು ಎಂದು ನೀವು ಭಾವಿಸ್ತೀರ? ನಿಮ್ಮ ಉತ್ತರವನ್ನ ಕಾಮೆಂಟ್ನಲ್ಲಿ ತಿಳಿಸಿ.